ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ತುಂಬ ದಿನದಿಂದ ನಿಮಗೆ ಎಸ್ ಎಸ್ ಪಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಡೌಟ್ಸ್ ಇದೆ. ಒಬ್ಬೊಬ್ಬರಿಗೆ ತುಂಬ ಜನಕ್ಕೆ ನೋ ಅಂತ ಬರ್ತಿದೆ ಹಾಗೂ ಎಸ್ ಅಂತ ಬರ್ತಾಯಿದೆ. ಆದರೆ ಇನ್ನೂ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದು ಕ್ಲಾರಿಫಿಕೇಷನ್ ಸಿಗ್ತಿಲ್ಲ. ಮತ್ತು ಅಮೌಂಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಅದು ಫುಲ್ಲು ಕಂಪ್ಲೀಟ್ ಮತ್ತು ಸಂಪೂರ್ಣ ಎಕ್ಸ್ಪ್ಲನೇಷನ್ ಇದರಲ್ಲಿ ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೂ ತುಂಬ ಜನಕ್ಕೆ ಇನ್ನೂ ಸ್ವಲ್ಪ ಜನದ ಹಾಸ್ಟೆಲ್ದು ವಿದ್ಯಾಸಿರಿ ಅಮೌಂಟ್ದು ಅದರಲ್ಲಿ ಡೌಟ್ಸ್ ಕೇಳ್ತಿದೆ. ಅದನ್ನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ತಿದ್ದೀರಾ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದು ಇನ್ಫಾರ್ಮೇಟಿವ್ ಆಗಿತ್ತಂದರೆ ಬನ್ನಿ. ಇವಾಗ ನೀವು ನೋಡ್ಬೋದು, ನಾನು ಎಸ್ ಎಸ್ ಪಿ ಪೋರ್ಟಲ್ಲಿದ್ದೀನಿ. ಇಲ್ಲಿ ನೀವು ಈಗ ಲಾಗಿನ್ ಆಗೋಕ್ಕೆ ಹೋದರೆ ಲಾಗಿನ್ ಆಗ್ತಾಯಿಲ್ಲ. ನಾವು ಜಸ್ಟ್ ಡೆಮೋ ತೋರಿಸ್ತಾ ಇದ್ದೀನಿ. ಏನಕ್ಕೆ ನೀವು ಲಾಗಿನ್ ಆಗೋಕ್ಕೆ ಅದನ್ನ ತೋರಿಸ್ತಿದ್ದೀರ ಅಂದರೆ, ನೋಡಿ, ಇವಾಗ ಲಾಗಿನ್ ಆದರೆ ಲಾಗಿನ್ ಆಗ್ತಾಯಿಲ್ಲ ಅಂದರೆ ಈಗ ಅಮೌಂಟ್ ಅವರು ಸ್ಯಾಂಕ್ಷನ್ ಅನ್ನೋದು ಮಾಡ್ತಾಯಿದ್ದಾರೆ. ತುಂಬ ಜನಕ್ಕೆ ಅಮೌಂಟ್ನ ಬ್ಯಾಂಕಿಗೆ ಡೈರೆಕ್ಟ್ ಹಾಕ್ತಿದ್ದಾರೆ. ಅದಕ್ಕೋಸ್ಕರ ನೀವು ಬೇಕಾದ್ರೆ ವೆಬ್ಸೈಟ್ನ ನೀವು ಚೆಕ್ಔಟ್ ಮಾಡ್ಕೋಬೋದು. ಬಟ್ ಈಗ ಅಟ್ ಪ್ರೆಸೆಂಟ್ ಈಗ ಎರರ್ ಅಂತ ಬರ್ತಿಲ್ಲ. ಯಾವುದೇ ಥರ ಮುಂದೆ ಕೂಡ ಮೂವ್ ಆಗೋದಿಲ್ಲ, ರೆಸ್ಪಾನ್ಸ್ ಸಿಗೋದಿಲ್ಲ. ಎಸ್ ಎಸ್ ಪಿ ಅಪ್ಡೇಟ್ ವೆಬ್ಸೈಟಿಂದ ನಿಮ್ಗೆ ಯಾವುದೇ ಥರ ರೆಸ್ಪಾನ್ಸ್ ಸಿಗೋದಿಲ್ಲ. ರೆಸ್ಪಾನ್ಸ್ ಸಿಕ್ಕರೂ ಸರ್ವರ್ ಎರರ್ ಅಂತ ಬರುತ್ತೆ. ಯಾಕಂದರೆ ಅವ್ರೀಗ ಯಾರ್ಯಾರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತೋ, ಇಷ್ಟವರೆಗೂ ಅಮೌಂಟ್ ಯಾರ್ಯಾರಿಗೆ ಬಂದಿತ್ತೋ ಅದು ಈಗ ಅವ್ರಿಗೆ ಅಪ್ಡೇಟ್ ಅನ್ನೋದು ಈಗ ವೆಬ್ಸೈಟಲ್ಲಿ ಮಾಡ್ತಾಯಿದ್ದಾರೆ. ಇವಾಗ ಡೈರೆಕ್ಟಾಗಿ ಬಂದುಬಿಡಿ. ನಿನ್ನೆ ನಾನು ತುಂಬ ಜನ ವಾಟ್ಸಪ್ಪಲ್ಲಿ ಮತ್ತು ಹಾಗೂ ತುಂಬ ಜನ ಕ್ವಶನ್ಸ್ ಕೇಳ್ತಿರೋದನ್ನು ನಾನು ಈಗ ಡೈರೆಕ್ಟ್ ಆನ್ಸರ್ ಮಾಡ್ತಿದ್ದೀನಿ. ಹಾಗೂ ತುಂಬ ಜನ ಕಮೆಂಟ್ಸ್ಗಳು ಹಾಕ್ತಿದ್ರಿ. ನಾನು ಒಂದೇ ಸರಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾವುದೂ ನೋಡೋಕ್ಕಾಗಿರಲ್ಲ. ಈಗ ಆದಷ್ಟು ಸಾಧ್ಯ ನಿಮ್ಮ ಡೌಟ್ಸ್ಗಳಿಗೆ ಎಲ್ಲನೂ ಇಲ್ಲಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆದಷ್ಟು ಮಾಡ್ತೀನಿ. ನೋಡಿ, ಫಸ್ಟು ಪ್ರಶಾಂತ್ ಅವ್ರು ಕೇಳ್ತಿದ್ದಾರೆ, 2025 SC 2 ತಿಂಗಳಿಂದ ಅವೇಟೆಡ್ ಅಂತಲೇ ಇದೆ, ಯಾವಾಗ ಬರುತ್ತೆ ಬ್ರೋ? ನೋಡಿ, ಅಮೌಂಟ್ ಮೆನ್ಷನ್ ಆಗ್ಬಿಟ್ಟು ಅವೇಟೆಡ್ ಅಂತಿದ್ರೆ ಅಮೌಂಟ್ ಬಂದುಬಿಟ್ಟಿರುತ್ತೆ. ಬಟ್ ಆಲ್ರೆಡಿ ಈಗ ತುಂಬ ಜನಕ್ಕೆ ಅವೇಟೆಡ್ ಅಂತಿದ್ದು, ಬಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ. ಬಟ್ ಬ್ಯಾಂಕಲ್ಲಿ ಅಮೌಂಟ್ ಬಂದಿರುತ್ತೆ. ಚೆಕ್ಔಟ್ ಮಾಡ್ಕೊಳ್ಳಿ ಒಂದು ಟೈಮು. ಯಾಕಂದರೆ ತುಂಬ ದಿನ ಈಗ ಎಕ್ಸಾಂಪಲ್ ನಂದೇ ಇನ್ನೂ ಅವೇಟೆಡ್ ಅಂತ ಇದೆ. ಬಟ್ ಅಮೌಂಟ್ ನನಗೆ ಆಲ್ರೆಡಿ ಬ್ಯಾಂಕಿಗೆ ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಬಂದಿದೆ. ಬಟ್ ಇನ್ನೂ ಅದು ಅಪ್ಡೇಟ್ ಆಗಿಲ್ಲ. ಆಲ್ಮೋಸ್ಟ್ ಇನ್ನೂ ಒಂದು 2-3 ಡೇಸಲ್ಲಿ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟು ಪ್ರಣಳಿ ಅನ್ನೋರು ಕೇಳ್ತಿದ್ರೆ, ಸರ್ ನಾನು SSP ಆ್ಯಂಡ್ NSP ಅಪ್ಲೈ ಮಾಡಿದ್ದೆ. ಈಗ SSPದು 18K ಬಂದಿದೆ, ಅಂದರೆ ಇನ್ನೂ NSPದು ಬರಲ್ವಾ ಅಂತ ಕೇಳ್ತಿದ್ರೆ. ಖಂಡಿತ. ನೋಡಿ, ನೀವು SSP NSP ಎರಡರಲ್ಲಿ ಒಂದು ಬರ್ತಿರುತ್ತೆ. ಬಟ್ ಎರಡು ಬಂದರೆ ತುಂಬ ಕಂಗ್ರಾಟ್ಸ್. ಯಾಕಂದರೆ ಡೇಟ್ ಆಫ್ ಎಕ್ಸ್ಪೈರ್ ಇದ್ದಿರೋ ಕಾರಣ ಬಂದ್ಬಿಡುತ್ತೆ ಒಂದೊಂದು ಟೈಮ್. ಗುಡ್ಲಪ್ ಅಂತಾರ, ಏನೋ ಅದೃಷ್ಟ ಇದ್ದಂಗೆ. SSP ಬಂದರೆ NSP ಬರೋದು ತುಂಬ ಸಾಧ್ಯತೆಗಳು ಕಡಿಮೆ ಇದೆ, ಬರೋದಿಲ್ಲ. ಇನ್ನು 2024ರಲ್ಲಿ ವಿದ್ಯಾಸಿರಿ ಬಂದಿದೆ. ಆದರೆ ಈ ವರ್ಷ ಶೋ ಆಗಿಲ್ಲ. ಅಮೌಂಟ್ ಬರುತ್ತಾ ಇಲ್ವಾ? 2024ರಲ್ಲಿ ವಿದೇಶಿ ಅಮೌಂಟ್ ಬಂದಿದೆ ಅಂದರೆ ಈಗ 2025 ಬರಬೇಕು. ಬಟ್ ನಿಮ್ಗೆ ಹಾಸ್ಟೆಲ್ ಆಗಿರಬಾರ್ದು, ರಿಜೆಕ್ಟ್ ಆಗಿರಬೇಕು. ಈ ಸರಿ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆಗಿದ್ದರೆ ನಿಮ್ಮ ಅಮೌಂಟು ಆದಷ್ಟು ಬೇಗನೆ ಶೋ ಆಗಿ ಅಮೌಂಟ್ ಬರುತ್ತೆ. ಬಟ್ ನೀವು ಯಾವುದೇ ಥರ ಏನಾಗಿಲ್ಲ, ಅಮೌಂಟ್ ಶೋ ಆಗ್ತಿಲ್ಲ ಅಂದರೆ ಖಂಡಿತ ಬರೋದಿಲ್ಲ. ಲಾಸ್ಟ್ ಡೇಟನ್ನು ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಯಾವಾಗಂತ ಲಾಸ್ಟ್ ಡೇಟು ಮಾರ್ಚ್ 10 ಇರ್ಬೋದು. ಚೆಕ್ಔಟ್ ಮಾಡ್ಕೊಳ್ಳಿ ಒಂದು ಸರಿ ವೆಬ್ಸೈಟಲ್ಲಿ. ಬ್ರೋ, ಹೌ ಟು ಚೆಕ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು? ಏನಿಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬಿಟ್ಟು ನಿಮ್ಮದು ಅದೇ ಸೇಮ್ ಅದು ಲೇಬರ್ ID ಕಾರ್ಡ್ ನಂಬರ್ ಇರ್ತದೆ, ಅದನ್ನು ಹಾಕ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೋಬೋದು. MTech ಸ್ಟೂಡೆಂಟ್ 2024 ಅನೇಬಲ್ ಟು ಪ್ರೊಸೀಡ್ ಸ್ಟೆಪ್ ಟು ವಾಟ್ ಟು ಡು? ಏನಿಲ್ಲ, ಈ ಥರ ಬಂದಾಗೆ ನಿಮ್ದು ಏನಾದ್ರು ಒಂದು ರೀಸನ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಏನಿಲ್ಲ, ಜಸ್ಟ್ ನೀವು ನಿಯರ್ ಇರೋದು ಯಾವುದೇ ಅಂತ ಪಕ್ಕದಲ್ಲಿ ಇದ್ರೂ ಪರವಾಗಿಲ್ಲ, ಒಂದು ತಾಲೂಕು ಆಫೀಸ್ ಹತ್ರ ಭೇಟಿ ನೀಡ್ಬಿಟ್ಟು ಈ ಥರ ಆಗಿದೆ ಅಂತ ಚೆಕ್ ಮಾಡ್ಕೋಕೋಗಿ. ನೆಕ್ಸ್ಟು ಮನೋಜ್ ಅವ್ರು ಕೇಳ್ತಿದ್ದಾರೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಮೌಂಟ್ ಬರುತ್ತಾ ಇಲ್ವಾ? ನೋಡಿ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗೆ ಅಮೌಂಟ್ ಬರುತ್ತೆ. ನಾನು ಹೇಳಿದ್ದೀನಲ್ವ, ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತಲ್ಲ. ಈ ಸರಿ ಸ್ಕಾಲರ್ಶಿಪ್ ಬರುತ್ತೆ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟು ನೀವು ಅಪ್ಲೈ ಮಾಡಿರಬೇಕು. ಬಟ್ ಅಮೌಂಟ್ ಇರಲಿಲ್ಲ ಅಂದರೆ ಗೌರ್ಮೆಂಟ್ ಹತ್ರ ಬರೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗೆ. ಇನ್ನು ನೆಕ್ಸ್ಟು ಮನೋಜ್ SG ಅಂತ ಅವ್ರು ಹಾಕಿದ್ದಾರೆ, ಐ ಗಾಟ್ 15,000 ಎಸ್ಟರ್ಡೇ ಜನರಲ್ ಕ್ಯಾಟಗರಿ. ಎಸ್, ಖಂಡಿತ ತುಂಬ ಜನಕ್ಕೆ 15,000 ಅನ್ನೋದು ಬರ್ತಾಯಿದೆ ಜನರಲ್ ಸ್ಟೂಡೆಂಟ್ಗೆ. ಅದು ವಿದೇಶಿ ಅಮೌಂಟು. ಹಿಂದುಳಿದ ಕಲ್ಯಾಣ ಇಲಾಖೆ ವೆರಿಫಿಕೇಷನ್ ಆಗಿದೆ ಸರ್, ಎಸ್ ಅಂತ ತೋರಿಸ್ತಿದೆ, ಅಮೌಂಟ್ ಶೋ ಆಗ್ತಿಲ್ಲ. ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆದಮೇಲೆ ಸೆಕೆಂಡ್ ಲೆವೆಲ್ ಅಮೌಂಟ್ ಶೋ ಆಗುತ್ತೆ. ಆದಷ್ಟು ಸ್ವಲ್ಪ ವೆಯ್ಟ್ ಮಾಡಿ. ಇದು ಗೌರಮ್ಮ ಅವರು ಕೇಳ್ತಿದ್ರೆ, ನಾನು ಡಿಗ್ರಿ ಓದ್ತಾ ಇದ್ದೀನಿ ಬ್ರದರ್. ಲಾಸ್ಟ್ ಇಯರು 7,500 SSP ಸ್ಕಾಲರ್ಶಿಪ್ ಬಂದಿತ್ತು. ಬಟ್ ಈ ವರ್ಷ ಓನ್ಲಿ 2,980 ರೂಪೀಸ್ ಬಂದಿದೆ ಬ್ರದರ್. SSP ನೋಡಿ ಗೌರಮ್ಮ ಅವರು, SSP ಅದೇ ಥರ ಪ್ರತಿ ವರ್ಷ ವೇರಿ ಆಗ್ತಾ ಇರುತ್ತೆ. ಎಲ್ಲ ನಿಮ್ಮ ಡಿಗ್ರಿ ಅಂದರೆ ನೀವು ಯಾವುದು ಕೋರ್ಸ್ ಓದ್ತಿದ್ದೀರೋ ಆ ಕೋರ್ಸ್ಗೆ ಓನ್ಲಿ 2,980 ರೂಪೀಸ್ ಬಂದಿತ್ತು ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಅಷ್ಟೇ ನಿಮ್ಗೆ ಅಮೌಂಟ್ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತುಂಬ ಜನ ಇಂಜಿನಿಯರ್ ಸ್ಟೂಡೆಂಟು ಹೋದ ವರ್ಷ 22,700 ಬಂದಿತ್ತು. ಈ ಸರಿ ಬರೀ 18K ಬರ್ತಿದೆ. ಅದಕ್ಕೋಸ್ಕರ ಸರ್ ಅಮೌಂಟ್ 6,000 ಕ್ರೆಡಿಟ್ ಆಗಿದೆ, ಆದರೂ ಅವೇಟೆಡ್ ಅಂತ ತೋರಿಸ್ತಿದೆ. ಅಮೌಂಟ್ ಮತ್ತೆ ಕ್ರೆಡಿಟ್ ಆಗುತ್ತಾ ಸರ್?
ಇದನ್ನು ಅವರು ಕೇಳ್ತಿದ್ದು. ನೋಡಿ ಅವರೇ, ಈಗ ನಿಮಗೆ 6000 ಅಮೌಂಟ್ ಅನ್ನೋದು ಕ್ರೆಡಿಟ್ ಆದಮೇಲೆ ಮತ್ತೆ ನಿಮಗೆ ಕ್ರೆಡಿಟ್ ಆಗಲ್ಲ. ಬಟ್ ಅವೈಟೆಡ್ ಅಂತ ತೋರಿಸ್ತಿದೆ ಅಂದರೆ ಇವಾಗ ಇವತ್ತು ಹಿಂಗೆ ವೆಬ್ಸೈಟ್ ಹಿಂಗೆ ಬಿಸಿ ಬರ್ತಿದೆ. ಇನ್ನು ನಾಳೆ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮ್ಗೆ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಸರಿ ಅಮೌಂಟ್ ಕ್ರೆಡಿಟ್ ಆಗಲ್ಲ. ಸರ್ ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ. ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂತಂದರೆ ಈಗ ಹಾಕಿರ್ತೀರ ನೀವು ಅಪ್ಲಿಕೇಶನ್, ಅದಕ್ಕಾಗಿರಲ್ಲ. ಇನ್ನೂ ಭಾಳ ತಿಂಗಳುಗಳಾಗಿತ್ತು, 5-6 ತಿಂಗಳುಗಳಾಗಿದೆ ಅಂದರೆ ನೀವು ಏನು ಹೇಳ್ದಂಗೆ ತುಂಬ ಸರಿ ಸೊಲ್ಯೂಷನ್ ಹೇಳಿದ್ದೀನಿ. ಏನಿಲ್ಲ, ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ಭೇಟಿ ನೀಡಲೇಬೇಕಾಗುತ್ತೆ. ಸರ್ ಲೇಟ್ರಲ್ ಎಂಟ್ರಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಬರುತ್ತಾ ಪ್ಲೀಸ್ ಹೇಳಿ. ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ ಸ್ಕಾಲರ್ಶಿಪ್. ನಿಮಗೆ ಲೇಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೂ ಬರುತ್ತೆ. ಮತ್ತು ಈ ಕಡೆ ಆಲ್ಮೋಸ್ಟು ಈ ವಿಡಿಯೋ ಇದನ್ನೆಲ್ಲ ನೋಡ್ತಿದ್ರೆ ನಾನು ಇವಾಗೆಲ್ಲ ಆನ್ಸರ್ ಮಾಡಿದ್ದೀನಿ ಅನಿಸುತ್ತೆ. ಮನೋಗೌಡರು ಕೇಳ್ತಿದ್ದಾರೆ, ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ವೆರಿಫೈಡ್ ನೋ ಅಂತ ಇದೆ, ನೋ ಅಂತ ಹೇಳ್ತಾ ಇದೆ. ನೋ ಅಂತ ಮೆನ್ಷನ್ ಆಗಿರ್ತಾವೆ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋ ಅಂತ ಇದ್ದು ತುಂಬ ದಿನ ಅಪ್ಲಿಕೇಶನ್ ಹಾಕಿತ್ತಂದರೆ ನೀವೇನಿಲ್ಲ, ಜಸ್ಟ್ ಹೋಗಿ ನಿಯರ್ ತಾಲೂಕು ಆಫೀಸ್ ಹತ್ರ ಹೋಗಲೇಬೇಕಾಯ್ತು. ತುಂಬ ತಿಂಗಳಾಗುತ್ತೆ. ಜಸ್ಟ್ ಈಗ 1 ಮಂತ್ ಆಯ್ತು ಅಂದರೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಬೇಗ ನಿಮ್ಮದು ವೆರಿಫೈ ಆಗುತ್ತೆ. ಬ್ರೋ ಹೌ ಮೆನಿ ಡೇಸ್ ವಿಲ್ ಟೇಕ್ ಟು ಗೆಟ್ ಕ್ರೆಡಿಟ್ಸ್? ಓಕೆ, ನೋಡಿ ಎಷ್ಟು ದಿನ ಬೇಕು ಅಂತ ನೀವು ತುಂಬ ಜನ ಕೇಳಿದ್ರಿ. ಇದೇ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದು ಇದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿತ್ತು ವೀಡಿಯೋದಲ್ಲಿ. ಇಲ್ಲಿವರೆಗೂ ಯಾರು ನೋಡ್ಕೊಂಬಂದಿದ್ದೀರೋ ಅವ್ರಿಗೆ ನಿಮಗೆ ಇಲ್ಲಿ ಆನ್ಸರ್ ಅನ್ನೋ ಸಿಗುತ್ತೆ. ನೋಡಿ, ನಿಮಗೆ ಎಸ್ ಅಂತ 2 ಕಡೆ ಅಮೌಂಟ್ ಮೆನ್ಷನ್ ಆಗಿ ನಿಮಗೆ ಅಮೌಂಟ್ ಕೂಡ ಮೆನ್ಷನ್ ಆಗಿತ್ತು ಅಂದರೆ ನಿಮಗೆ ಖಂಡಿತವಾಗಿ ವಿತಿನ್ 1 ವೀಕ್ ಆರ್ 2 ವೀಕಲ್ಲಿ ಅಮೌಂಟ್ ಬರುತ್ತೆ. ನಿಮಗೆ ಹೇಳ್ತಿರೋ 1 ಮಂತ್ ಆಯಿತು ಅಮೌಂಟ್ ಯಾಕೆ ಬಂದಿಲ್ಲ ಅಂತ. ನೋಡಿ, ಗೋರ್ಮೆಂಟ್ ಹತ್ರ ಹಣ ಅನ್ನೋದು ಇರಬೇಕು. ಯಾಕಂದರೆ ಪ್ರತಿಯೊಂದು ರಾಜ್ಯ ಸರ್ಕಾರದಲ್ಲಿ ಹಣ ಅನ್ನೋದು ನಿಮಗೆ SSP ಅವರಿಗೆ ಕಳಿಸ್ಬೇಕು. ಅವರು ನಿಮಗೆ ಅಮೌಂಟ್ ಅನ್ನೋದು ಹಾಕ್ತಾರೆ. ಈಗ SSP ಅಂದರೆ ಅವ್ರಿಗೆ ಹಣ ಇರಲಿಲ್ಲ ಅಂದರೆ ಅವರು ಸರ್ಕಾರದ ಹತ್ರ ಬೇಡಿಕೆ ಇಡ್ತಾರೆ, ಈ ಥರ ಸ್ಟೂಡೆಂಟ್ಸ್ಗೆ ಅಮೌಂಟ್ ಬೇಕಂತ. ಅವರು ಹಣವನ್ನು ಬೇಗ ಬಿಡುಗಡೆ ಆಗಲಿಲ್ಲ ಅಂದರೆ ನಿಮ್ಗೆ ಒಂದು ಸ್ವಲ್ಪ ಟೈಮ್ ಡಿಲೇ ಆಗುತ್ತೆ. ಬಟ್ ಆದರೆ ಹಣ ಅಂತೂ ಖಂಡಿತ ಬರುತ್ತೆ. ನಿಮ್ಗೆ ಅಮೌಂಟ್ ಅನ್ನೋದು ಖಂಡಿತ 100% 100-200% ಅಮೌಂಟ್ ಬರುತ್ತೆ. ಬಟ್ ವೆಯ್ಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಇನ್ನೊಬ್ರು ಕೇಳ್ತಿದ್ದಾರೆ, ಅಂಬರೀಷ್ ದೋತೆಹಾಲ್ ಅಂತವರು. ITI ಸ್ಟೂಡೆಂಟ್ಗೆ ಯಾರಿಗಾದ್ರೂ ಅಮೌಂಟ್ ಬಂದಿದೆಯಾ ಅಂತ ನೋಡಿ. ಅವ್ರು ಕೇಳ್ತಿದ್ದಾರೆ, ಯಾರಾದರೂ ITI ಸ್ಟೂಡೆಂಟ್ಸ್ಗೆ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ, ITI ಸ್ಟೂಡೆಂಟ್ಗೆ ನಂಗೆ ಬಂದಿದೆ ಅಂತಂದು. I have submitted in November and many scholarship status is showing that application is verified but not going further from last 1 ಮಂತಿಂದ. 1 ಮಂತಿಂದ ಅವ್ರಿಗೆ ಏನೂ ಆಗಿಲ್ಲ ಅಂತೆ. ಜಸ್ಟ್ ತುಂಬ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ನಿಮ್ದು ಇನ್ನೂ ಆಗಿರಲ್ಲ. ಆದಷ್ಟು ಬೇಗ ವೆರಿಫೈಡ್ ಆಗಲಿ ಅಂತ ನಾನು ಹೇಳ್ಕೊತೀನಿ. ಬ್ರೋ SSP IDಯಲ್ಲಿ ಅಮೌಂಟ್ ತೋರಿಸ್ತಾ ಇದೆ, ಆದರೆ ಅವೇಟೆಡ್ ಅಂತ ಬಂದಿದೆ. ಹೀಗೆ ಇದ್ದರೆ ಅಮೌಂಟ್ ಬರುತ್ತಾ? ಏನು ಬರಲ್ಲ ಬ್ರೋ, ಪ್ಲೀಸ್ ರಿಪ್ಲೈ ಮಾಡಿ. ನೋಡಿ, ನಿಮಗೆ SSPಯಲ್ಲಿ ಅಮೌಂಟು ಮೆನ್ಷನ್ ಆಗಿ ಅವೇಟೆಡ್ ಅಂತಿದ್ರೆ ಖಂಡಿತ ಬರುತ್ತೆ. ಈಗ ತುಂಬ ಜನಕ್ಕೆ ಎಸ್ ಅಂತಿದ್ದು ಅಮೌಂಟು ಮೆನ್ಷನ್ ಆಗಿ ಅವೇಟೆಡ್ ಅಂತಿದೆ, ಅವ್ರಿಗೆಲ್ಲರಿಗೂ 100% ಅಮೌಂಟ್ ಬರುತ್ತೆ. ಜಸ್ಟ್ ವೆಯ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ದಿನ ಅಷ್ಟೇ. MBA ಕ್ಯಾಟಗರಿ 1 ಸ್ಟೂಡೆಂಟ್ಗೆ ಎಷ್ಟು ಅಮೌಂಟ್ ಬರುತ್ತೆ? ಅದೇ ಮೋಸ್ಟ್ಲಿ ನಿಮ್ಗೆ ಒಂದು 40% ಅಮೌಂಟ್ ಬಂದೇ ಬರುತ್ತೆ, ನೀವು ಏನು ಕಾಲೇಜಿಗೆ ಫೀಸ್ ಕಟ್ಟಿರ್ತಾರೋ ಅದರಲ್ಲಿ. ಸರ್ ನಾನು SSP ಆ್ಯಂಡ್ NSPಗೆ ಅಪ್ಲೈ ಮಾಡಿದ್ದೆ. ಈಗ ಈಗ ಆನ್ಸರ್ ಹೇಳಿದೆ. ಇಷ್ಟು ನಮ್ಮ ಡೌಟ್ಸ್ಗಳಿಗೆ ಕ್ಲಿಯರಾಗಿ ಆನ್ಸರ್ ಸಿಕ್ಕಿದೆ ಅನ್ಕೋತಿದ್ದೀನಿ. ನೋಡಿ, ನಿಮ್ದು ಇನ್ನೂ ಯಾವುದೇ ಥರ ಡೌಟ್ಸ್ ಇದ್ದರೂ ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ನಾನು ತಿಳಿಸ್ತೀನಿ. ಆದಷ್ಟು ನಿಮ್ಮೆಲ್ಲ ಆನ್ಸರ್ಗಳಿಗೂ ನಾನು ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಇಷ್ಟು ನನ್ನ ಎಫರ್ಟ್ ನಿಮಗೆ ಇಷ್ಟ ಆಗಿತ್ತಂದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.